ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಏಡನ್ಬರ್ಗ್ನ ರಿಪೋರ್ಟ್ ಏನಿದೆ ಅದಾನಿ ಗ್ರೂಪ್ ಮತ್ತೆ ಗೌತಮ್ ಅದಾನಿ ಅವರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. MSCI ಕೂಡ ಈಗ ಫೀಡ್ಬ್ಯಾಕ್ ಅನ್ನ ಕೇಳಿದ್ದಾರೆ ಅದಾನಿ ಗ್ರೂಪ್ ನ ಕಡೆಯಿಂದ. ಇದು ಜಸ್ಟ್ ಒಂದು ರಿಪೋರ್ಟ್ ಆಗಿರುತ್ತೆ. ಸೆಬಿ ಕೂಡ ರೀಸೆಂಟ್ ಆಗಿ ಸ್ಕ್ರೂಟಿನಿಯನ್ನ ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳಿದ್ರು. ಅಂದ್ರೆ ಅದಾನಿ ಗ್ರೂಪ್ ಈಗ ಕ್ಲಾರಿಫಿಕೇಶನ್ ಅನ್ನ ಸೆಬಿಗೆ ಕೊಡಬೇಕಾಗುತ್ತೆ. ಇಲ್ಲ ಅಂದ್ರೆ ಸೆಬಿ ಕಡೆಯಿಂದ ಸ್ಟ್ರಿಕ್ಟ್ ಆಕ್ಷನ್ಸ್ ಗಳು ಕೂಡ ಬರುವಂತ ಚಾನ್ಸಸ್ ಇರುತ್ತೆ. MSCI ಫೀಡ್ಬ್ಯಾಕ್ ಅನ್ನ ಕೇಳೋದಕ್ಕೆ ಮೇಜರ್ ರೀಸನ್ ಏನು ಅಂದ್ರೆ ಅದಾನಿ ಗ್ರೂಪ್ ನ ಆಲ್ಮೋಸ್ಟ್ ಎಲ್ಲಾ ಸ್ಟಾಕ್ ಗಳು ಕೂಡ MSCI ನ ಪಾರ್ಟ್ ಆಗಿರುತ್ತೆ. ಕೇವಲ ಅದಾನಿ ವಿಲ್ಮಾರ್ ಮಾತ್ರ MSCI ನ ಪಾರ್ಟ್ ಆಗಿಲ್ಲ. ಮಿಕ್ಕ 6 ಅದಾನಿ ಗ್ರೂಪ್ ನ ಸ್ಟಾಕ್ ಗಳು ಕೂಡ MSCI ನ ಪಾರ್ಟ್ ಆಗಿರುತ್ತೆ. ಹಾಗೆ ರೀಸೆಂಟ್ ಆಗಿ ಅಕ್ವೈರ್ ಮಾಡ್ಕೊಂಡಂತಹ ACC ಮತ್ತೆ ಅಂಬುಜಾ ಸಿಮೆಂಟ್ ಕೂಡ MSCI ನ ಪಾರ್ಟ್ ಆಗಿರುತ್ತೆ. MSCI ಇಂಡೆಕ್ಸ್ ಅಂದ್ರೆ ಮಾರ್ಗನ್ ಸ್ಟ್ಯಾನ್ಲಿ ಇಂಡೆಕ್ಸ್ ಆಗಿರುತ್ತೆ. ಇದೊಂದು ಗ್ಲೋಬಲ್ ಇಂಡೆಕ್ಸ್ ಆಗಿದ್ದು ತುಂಬಾ ಜನ FIIs ಈ ಒಂದು ಇಂಡೆಕ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಅದಾನಿ ಗ್ರೂಪ್ ಸರಿಯಾದ ಒಂದು ಕ್ಲಾರಿಫಿಕೇಶನ್ ಅನ್ನ MSCI ಗೆ ಕೊಡ್ಲಿಲ್ಲ ಅಂದ್ರೆ MSCI ಇಂಡೆಕ್ಸ್ ನಲ್ಲಿ ಅದಾನಿ ಗ್ರೂಪ್ ನ ಸ್ಟಾಕ್ ಗಳ ವೇಟೇಜ್ ಕಡಿಮೆ ಆಗಬಹುದು. ಇದರಿಂದ ಹೆಚ್ಚಿನ ಒಂದು FII ಔಟ್ ಫ್ಲೋ ಆಗುವಂತ ಚಾನ್ಸಸ್ ಇರುತ್ತೆ. ಆಗ ಅದಾನಿ ಗ್ರೂಪ್ ನ ಸ್ಟಾಕ್ ಗಳು ಇನ್ನಷ್ಟು ಕರೆಕ್ಟ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಅದರಿಂದ ಅದಾನಿ ಗ್ರೂಪ್ ಬಹಳಷ್ಟು ಬೇಗ ಇಲ್ಲಿ ಕ್ಲಾರಿಫಿಕೇಶನ್ ಅನ್ನ ಕೊಡಬೇಕಾಗುತ್ತೆ. ಹಾಗೆ ವಿಶ್ವದ 2ನೇ ಅತಿ ದೊಡ್ಡ ಶ್ರೀಮಂತ ವ್ಯಕ್ತಿ ಆಗಿದ್ದಂತ ಗೌತಮ್ ಅದಾನಿ ಅವರೀಗ ಫೋರ್ಬ್ಸ್ ಬಿಲಿಯನಿಯರ್ ಲಿಸ್ಟ್ ನಲ್ಲಿ 7ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. ಇದಕ್ಕೆ ಮೇಜರ್ ರೀಸನ್ ಅವರ ವೆಲ್ತ್ ಆಲ್ಮೋಸ್ಟ್ 2 ದಿನಗಳಲ್ಲಿ $22 ಬಿಲಿಯನ್ ನಷ್ಟು ಕಡಿಮೆ ಆಗಿದೆ. ಓವರ್ ಆಲ್ ಅದಾನಿ ಗ್ರೂಪ್ ನ ವೆಲ್ತ್ ಏನಿದೆ $50 ಬಿಲಿಯನ್ ನಷ್ಟು ಕಡಿಮೆ ಆಗಿದೆ. ಸೊ ಕೋವಿಡ್ ನ ನಂತರ ಅದಾನಿ ಗ್ರೂಪ್ ನ ಸ್ಟಾಕ್ ಗಳಲ್ಲಿ ತುಂಬಾನೇ ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಗೌತಮ್ ಅದಾನಿ ಅವರ ವೆಲ್ತ್ ಕೂಡ ಅಷ್ಟೇ ಬೇಗ ತುಂಬಾನೇ ಇನ್ಕ್ರೀಸ್ ಆಗಿತ್ತು. ಹಾಗೆ ಅವರು 2ನೇ ಅತಿ ದೊಡ್ಡ ಶ್ರೀಮಂತ ವ್ಯಕ್ತಿ ಕೂಡ ಆಗಿದ್ರು. ಅನಿಲ್ ಅಂಬಾನಿ, ಜೆಫ್ ಬೆಜೋಸ್, ಮಾರ್ಕ್ ಜೂಕರ್ಬರ್ಗ್ ಇವ್ರನ್ನೆಲ್ಲ ಹಿಂದಿಕ್ಕಿ ಎಲಾನ್ ಮಸ್ಕ್ ನ ನಂತರ ಗೌತಮ್ ಅದಾನಿ ಅವರು ಫೋರ್ಬ್ಸ್ ನ ಬಿಲಿಯನಿಯರ್ ಲಿಸ್ಟ್ ನಲ್ಲಿ ನಮಗೆ ನೋಡೋದಕ್ಕೆ ಸಿಕ್ತಿದ್ರು. ಬಟ್ ಈಗ 2 ದಿನಗಳಲ್ಲಿ ಆಲ್ಮೋಸ್ಟ್ $50 ಬಿಲಿಯನ್ ಗಳಷ್ಟು ವೆಲ್ತ್ ಅನ್ನ ಅದಾನಿ ಗ್ರೂಪ್ ಕಳ್ಕೊಂಡಿದೆ. ಸೊ ಈ ರೀತಿಯಲ್ಲಿ ಒಂದೇ ದಿನ ಅತಿ ಹೆಚ್ಚಿನ ವೆಲ್ತ್ ಅನ್ನ ಕಳ್ಕೊಂಡಿರುವಂತಹ ಲಿಸ್ಟ್ ನಲ್ಲಿ ಅದಾನಿ ಒಬ್ಬರೇ ಅಲ್ಲ, ಎಲಾನ್ ಮಸ್ಕ್, ಮಾರ್ಕ್ ಜೂಕರ್ಬರ್ಗ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಸೊ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾಗ ವೆಲ್ತ್ ಯಾವ ರೀತಿಯಲ್ಲಿ ಕ್ರಿಯೇಟ್ ಆಗುತ್ತೆ, ಸೊ ಈ ರೀತಿಯ ಬ್ಯಾಡ್ ನ್ಯೂಸ್ ಬಂದಾಗ ವೆಲ್ತ್ ಲಾಸ್ ಕೂಡ ಅಷ್ಟೇ ಬೇಗ ಆಗುತ್ತೆ. ಫೆಬ್ರವರಿ 1, 2023ಕ್ಕೆ 2023-24 ಫೈನಾನ್ಷಿಯಲ್ ಇಯರ್ ನ ಬಜೆಟ್ ಇರುತ್ತೆ. ಈ ಒಂದು ಬಜೆಟ್ ನಲ್ಲಿ ಟ್ಯಾಕ್ಸ್ ಪೇಯರ್ ಗಳು ಹೆಚ್ಚಿನ ಒಂದು ಎಕ್ಸ್ಪೆಕ್ಟೇಷನ್ಸ್ ಅನ್ನ ಹೊಂದಿದ್ದಾರೆ. ಸೊ ಪ್ರತಿ ಬಾರಿ ಬಜೆಟ್ ಅನೌನ್ಸ್ ಆಗುವಾಗ ಟ್ಯಾಕ್ಸ್ ಪೇಯರ್ ಗಳು ಹೆಚ್ಚಿನ ಒಂದು ಎಕ್ಸ್ಪೆಕ್ಟೇಷನ್ಸ್ ಅನ್ನ ಹೊಂದಿರ್ತಾರೆ. ಸೊ ಅದೇ ರೀತಿಯ ಎಕ್ಸ್ಪೆಕ್ಟೇಷನ್ ಈ ವರ್ಷ ಕೂಡ ಇರುತ್ತೆ. ಟ್ಯಾಕ್ಸ್ ಪೇಯರ್ಸ್ ಗಳಿಗೆ ATC, ATD ಸೆಗ್ಮೆಂಟ್ ಅಲ್ಲಿ ಹೆಚ್ಚಿನ ಒಂದು ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗುತ್ತೆ. ATC ಸೆಗ್ಮೆಂಟ್ ಅಲ್ಲಿ ನಾವು PF, PPF, NPS ಈ ರೀತಿಯ ಇನ್ವೆಸ್ಟ್ಮೆಂಟ್ ಅನ್ನ ಏನು ಮಾಡ್ತೀವಿ ಅದರಲ್ಲಿ 1.5 ಲಕ್ಷದಷ್ಟು ಎಕ್ಸೆಂಪ್ಷನ್ ಸಿಗುತ್ತೆ. ಈ ಒಂದು ಎಕ್ಸೆಂಪ್ಷನ್ ಲಿಮಿಟ್ ಏನಿದೆ ಅದನ್ನ 2 ಅಥವಾ 2.5 ಲಕ್ಷಕ್ಕೆ ಇನ್ಕ್ರೀಸ್ ಮಾಡಬೇಕು ಅನ್ನೋದು ಒಂದು ಡಿಮಾಂಡ್ ಆಗಿರುತ್ತೆ. ಹಾಗೆ 80D ಸೆಕ್ಷನ್ ಅಂದಾಗ ನಾವು ಇನ್ಶೂರೆನ್ಸ್ ಗಳನ್ನ ಏನು ಮಾಡ್ತೀವಿ ಅದು 80D ಸೆಕ್ಷನ್ ಅಂಡರ್ ಅಲ್ಲಿ ಬರುತ್ತೆ. ಅಲ್ಲೂ ಕೂಡ ಮ್ಯಾಕ್ಸಿಮಮ್ 50,000 ರಿಬೇಟ್ ನಮಗೆ ಸಿಗುತ್ತೆ. ಸೊ ಈ ಒಂದು ಲಿಮಿಟ್ ಅನ್ನು ಕೂಡ ಇನ್ಕ್ರೀಸ್ ಮಾಡಬೇಕು ಅನ್ನೋದು ಡಿಮಾಂಡ್ ಆಗಿರುತ್ತೆ. ಹಾಗೆ ನಮಗೆ 50,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇರುತ್ತೆ. ಅಂದ್ರೆ ನಮ್ಮ ಟೋಟಲ್ ಇನ್ಕಮ್ ನಲ್ಲಿ 50,000 ಡಿಡಕ್ಷನ್ ನಾರ್ಮಲ್ ಆಗಿ ಸಿಗುತ್ತೆ. ಅದಕ್ಕೆ ನಾವು ಯಾವುದೇ ರೀತಿಯ ಪ್ರೂಫ್ಸ್ ಅನ್ನ ಸಬ್ಮಿಟ್ ಮಾಡಬೇಕಾಗಿಲ್ಲ. ಈ ಒಂದು ಲಿಮಿಟ್ ಅನ್ನ 1 ಲಕ್ಷಕ್ಕೆ ಇನ್ಕ್ರೀಸ್ ಮಾಡಬೇಕು ಅನ್ನೋದು ಕೂಡ ಒಂದು ಡಿಮಾಂಡ್ ಆಗಿದೆ. ಹಾಗೆ ಈಗ ನಾವು 1 ವರ್ಷದಲ್ಲಿ 2.5 ಲಕ್ಷಕ್ಕೂ ಕಡಿಮೆ ಇನ್ಕಮ್ ಅನ್ನ ಜನರೇಟ್ ಮಾಡ್ತಿದ್ರೆ ಯಾವುದೇ ರೀತಿಯ ಟ್ಯಾಕ್ಸಸ್ ಇರೋದಿಲ್ಲ. ಹಾಗೆ 5 ಲಕ್ಷದ ಟೋಟಲ್ ಇನ್ಕಮ್ ಕೂಡ ಯಾವುದೇ ರೀತಿಯ ಟ್ಯಾಕ್ಸಸ್ ಇರೋದಿಲ್ಲ. ಅಲ್ಲಿ 87 ಸೆಕ್ಷನ್ ನ ಅಂಡರ್ ಅಲ್ಲಿ ಡಿಡಕ್ಷನ್ ಸಿಗುತ್ತೆ. ಸೊ ಈ ಒಂದು ಡಿಡಕ್ಷನ್ ಇಲ್ದೇನೆ 5 ಲಕ್ಷದವರೆಗೂ ಯಾರೆಲ್ಲ ಗೇನ್ ಮಾಡ್ತಾರೆ ಅವರಿಗೆ ಯಾವುದೇ ರೀತಿಯ ಟ್ಯಾಕ್ಸಸ್ ಇರಬಾರ್ದು ಅನ್ನೋದು ಕೂಡ ಒಂದು ಡಿಮಾಂಡ್ ಆಗಿರುತ್ತೆ. ಹಾಗೆ ಹೊಸ ಒಂದು ಟ್ಯಾಕ್ಸ್ ರೆಜಿಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರು, ಅದರಲ್ಲಿ ತುಂಬಾನೇ ಕನ್ಫ್ಯೂಷನ್ಸ್ ಇದೆ. ಅದನ್ನ ಸಿಂಪ್ಲಿಫೈ ಮಾಡಬೇಕು. ಹಾಗೇನೆ ಆ ಟ್ಯಾಕ್ಸ್ ಸ್ಲ್ಯಾಬ್ ಗಳನ್ನು ಕೂಡ ಕಡಿಮೆ ಮಾಡಬೇಕು ಅನ್ನೋದು ಕೂಡ ಟ್ಯಾಕ್ಸ್ ಪೇಯರ್ ಗಳ ಡಿಮಾಂಡ್ ಆಗಿರುತ್ತೆ. ಹಾಗೆ ನಾವು ಹೋಮ್ ಲೋನ್ಸ್ ಗಳನ್ನ ತಗೊಂಡಾಗ ಅದರ ಇಂಟ್ರೆಸ್ಟ್ ಅನ್ನ ಏನು ಪೇ ಮಾಡ್ತೀವಿ ಅದರಲ್ಲೂ ಕೂಡ 2 ಲಕ್ಷದಷ್ಟು ಡಿಡಕ್ಷನ್ ಸಿಗುತ್ತೆ. ಆ ಡಿಡಕ್ಷನ್ ನ ಕೂಡ 3 ಲಕ್ಷಕ್ಕೆ ಇನ್ಕ್ರೀಸ್ ಮಾಡಬೇಕು ಅನ್ನೋದು ಟ್ಯಾಕ್ಸ್ ಪೇಯರ್ ಗಳ ಡಿಮಾಂಡ್ ಆಗಿದೆ. ಈಗ ಪ್ರಾಪರ್ಟಿ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗ್ತಿರೋದ್ರಿಂದ ಹೆಚ್ಚಿನ ಒಂದು ಲೋನ್ ಗಳನ್ನ ಎಲ್ಲರೂ ತಗೋತಿದ್ದಾರೆ. ಹಾಗೆ ಹೆಚ್ಚಿನ ಒಂದು ಇಂಟ್ರೆಸ್ಟ್ ಗಳನ್ನ ಕೂಡ ಆನ್ಯುವಲಿ ಪೇ ಮಾಡ್ತಾರೆ. ಅದರಿಂದ ಈ ಲಿಮಿಟ್ ಇನ್ಕ್ರೀಸ್ ಆದ್ರೆ ಇನ್ನಷ್ಟು ಟ್ಯಾಕ್ಸ್ ಅನ್ನ ಸೇವ್ ಮಾಡುವಂತ ಚಾನ್ಸಸ್ ಸಿಗುತ್ತೆ. ಸೊ ಇದು ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಪೇಯರ್ ಗಳ ಡಿಮಾಂಡ್ ಆಗಿರುತ್ತೆ. ಹಾಗೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಅವರ ಮೇಜರ್ ಡಿಮಾಂಡ್ ಏನು ಅಂದ್ರೆ LTCG ಅಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನ ಟ್ಯಾಕ್ಸ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿ ಅಥವಾ ಕ್ಯಾಪ್ ಏನಿದೆ ಅದನ್ನಾದ್ರೂ ಇನ್ಕ್ರೀಸ್ ಮಾಡಿ ಅನ್ನೋದು ಆಗಿರುತ್ತೆ. ಸೊ ಈಗ ನಾವು ಸ್ಟಾಕ್ ಮತ್ತೆ ಮ್ಯೂಚುವಲ್ ಫಂಡ್ ಗಳಲ್ಲಿ ಏನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀವಿ ಅದನ್ನ 1 ವರ್ಷದ ಕಾಲ ಹೋಲ್ಡ್ ಮಾಡಿ ಆಮೇಲೆ ಸೆಲ್ ಮಾಡಿದ್ರೆ 1 ಲಕ್ಷದ ಪ್ರಾಫಿಟ್ ಗೆ ಯಾವುದೇ ರೀತಿಯ ಟ್ಯಾಕ್ಸಸ್ ಇರೋದಿಲ್ಲ. ಅದಾದ್ಮೇಲೆ ಏನು ಪ್ರಾಫಿಟ್ ಜನರೇಟ್ ಆಗುತ್ತೆ ಅದಕ್ಕೆ 10% ಅಷ್ಟು ಟ್ಯಾಕ್ಸಸ್ ಇದೆ. ಸೊ ಈ ಒಂದು 1 ಲಕ್ಷದ ಪ್ರಾಫಿಟ್ ಲಿಮಿಟ್ ಏನಿದೆ ಅದನ್ನ 2 ಲಕ್ಷಕ್ಕೆ ಇನ್ಕ್ರೀಸ್ ಮಾಡಬೇಕು ಅನ್ನೋದು ಕೂಡ ಡಿಮಾಂಡ್ ಆಗಿದೆ. ಅಥವಾ ಈ ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅನ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿ ಅನ್ನೋದು ಕೂಡ ಒಂದು ಡಿಮಾಂಡ್ ಆಗಿರುತ್ತೆ. ಹಾಗೆ ಬಜೆಟ್ ನಲ್ಲಿ ಇನ್ಫ್ರಾಸ್ಟ್ರಕ್ಚರ್, ಹೆಲ್ತ್ ಕೇರ್ ಈ ಎಲ್ಲ ಸೆಗ್ಮೆಂಟ್ ಗೆ ಎಷ್ಟು ಅಲೋಕೇಶನ್ಸ್ ಬರುತ್ತೆ, ಹಾಗೆ ರೈಲ್ವೆ ಸೆಗ್ಮೆಂಟ್ ನಲ್ಲಿ ಒಳ್ಳೆ ಒಂದು ಅಲೋಕೇಶನ್ ನ ಎಕ್ಸ್ಪೆಕ್ಟೇಷನ್ ಇದೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಸೆಕ್ಟರ್ ಗಳಿಗೆ ಫೈನಾನ್ಸ್ ಮಿನಿಸ್ಟರ್ ಯಾವ ರೀತಿಯ ಅಲೋಕೇಶನ್ಸ್ ಅನ್ನ ಮಾಡ್ತಾರೆ ಅದನ್ನ ಕೂಡ ಸ್ಟಾಕ್ ಮಾರ್ಕೆಟ್ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಿರುತ್ತೆ. ಒಳ್ಳೆ ಒಂದು ಬಜೆಟ್ ಬಂದ್ರೆ ಮತ್ತೆ ಮಾರ್ಕೆಟ್ ನಲ್ಲಿ ಒಂದು ರಿಬೌಂಡ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಗೌರ್ಮೆಂಟ್ ಯಾವ ರೀತಿಯಲ್ಲಿ ಪ್ರತಿ ವರ್ಷ ಆನ್ಯುವಲ್ ಬಜೆಟ್ ಅನ್ನ ಮಂಡನೆ
ಮಾಡಿ ತಮ್ಮ ಖರ್ಚು ವೆಚ್ಚಗಳ ಲೆಕ್ಕವನ್ನ ಇಡ್ತಾರೆ. ಅದೇ ರೀತಿಯಲ್ಲಿ ನಾವು ಕೂಡ ಅಷ್ಟೇ ಬಹಳಷ್ಟು ಸ್ಪೆಂಡಿಂಗ್ಸ್ ಅನ್ನ ಮಾಡ್ತಾ ಇರ್ತೀವಿ. ಆ ಸ್ಪೆಂಡಿಂಗ್ ನ ಲೆಕ್ಕವನ್ನ ನಾವು ಇಡಬೇಕಾಗುತ್ತೆ. ನಾವು ಕೂಡ ಒಂದು ಬಜೆಟ್ ಅನ್ನ ಮೇಂಟೈನ್ ಮಾಡಿ ಆ ಒಂದು ಬಜೆಟ್ ನ ಪ್ರಕಾರ ಸ್ಪೆಂಡಿಂಗ್ ಅನ್ನ ಮಾಡಿದಾಗ ನಮ್ಮ ಸೇವಿಂಗ್ಸ್ ಅನ್ನ ನಾವು ಸುಲಭವಾಗಿ ಮಾಡ್ಕೋಬಹುದಾಗುತ್ತೆ. ಯುವರ್ ಮನಿ ಆರ್ ಯುವರ್ ಲೈಫ್ ಈ ಒಂದು ಪುಸ್ತಕದ ಆಡಿಯೋ ಸಮರಿಯನ್ನ ರೀಸೆಂಟ್ ಆಗಿ ನಾನು ಕುಕು FM ಆಪ್ ಅಲ್ಲಿ ಕನ್ನಡದಲ್ಲಿ ಕೇಳಿದ್ದೆ. ಸಂಪಾದನೆ ಚೆನ್ನಾಗಿದ್ದಾಗ ಹಣ ಸೇವ್ ಮಾಡಿ ಅದರಿಂದ ಫ್ಯೂಚರ್ ಸೆಕ್ಯೂರ್ ಮಾಡ್ಕೊಳ್ಳೋದು ಬುದ್ಧಿವಂತಿಕೆ. ದುಡಿತೇವೆ ಅಂತ ಖರ್ಚು ಮಾಡ್ತಾ ಸೇವಿಂಗ್ಸ್ ಬಗ್ಗೆ ಚಿಂತನೆ ಮಾಡದವರೆಲ್ಲ ಒಂದಲ್ಲ ಒಂದಿನ ಇದರಿಂದಾಗಿನೇ ತೊಂದರೆಗೊಳಗಾಗ್ತಾರೆ. ಈ ಪುಸ್ತಕದಲ್ಲಿ ಯಾವ ರೀತಿಯಲ್ಲಿ ನಾವು ಸೇವಿಂಗ್ಸ್ ಅನ್ನ ಮಾಡಬೇಕು, ಹಾಗೆ ಯಾವ ರೀತಿಯಲ್ಲಿ ಲಿಮಿಟೆಡ್ ಸ್ಪೆಂಡಿಂಗ್ ಅನ್ನ ಮಾಡಬೇಕು ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕುಕು FM ಆಪ್ ಅಲ್ಲಿ ಇದೇ ರೀತಿಯಲ್ಲಿ 10,000 ಗಂಟೆಗೂ ಹೆಚ್ಚಿನ ಆಡಿಯೋ ಸಮರೀಸ್ ಅವೈಲೇಬಲ್ ಇದೆ. ಕುಕು FM ಆಪ್ ಅಲ್ಲಿ ಕೇವಲ ಫಿನಾನ್ಸ್ ಒಂದೇ ಅಲ್ಲ, ಬಯೋಗ್ರಫಿ, ಮೋಟಿವೇಶನ್, ಹಿಸ್ಟ್ರಿ, ಸೊ ಈ ರೀತಿಯಲ್ಲಿ ಬಹಳಷ್ಟು ಜನರ ಪುಸ್ತಕಗಳ ಆಡಿಯೋ ಸಮರೀಸ್ ಅವೈಲೇಬಲ್ ಇದೆ. ಕುಕು FM ಆಪ್ ನ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಪ್ಯಾಕ್ ಕೂಡ ಅವೈಲೇಬಲ್ ಇದೆ. SHMK50 ಈ ಒಂದು ಕೂಪನ್ ಕೋಡ್ ಅನ್ನ ಬಳಸಿಕೊಂಡ್ರೆ 50% ಡಿಸ್ಕೌಂಟ್ ನಿಮಗೆ ಸಿಗುತ್ತೆ. 99 ರೂಪಾಯಿಯ ಮಂತ್ಲಿ ಪ್ಲಾನ್ ಅನ್ನು ನೀವು 49 ರೂಪಾಯಿಗೆ ಎಂಜಾಯ್ ಮಾಡಬಹುದಾಗುತ್ತೆ. ಕುಕು FM ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಹಾಗೆ ಕುಕು FM ಆಪ್ ನ ಬಗ್ಗೆ ಏನಾದರೂ ಫೀಡ್ಬ್ಯಾಕ್ ಇದ್ರೆ ಅದನ್ನ ಪ್ರೊವೈಡ್ ಮಾಡೋದಕ್ಕೆ ಕೂಡ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಬಜಾಜ್ ಆಟೋ ತಮ್ಮ Q3 ರಿಸಲ್ಟ್ ಅನ್ನ ರೀಸೆಂಟ್ ಆಗಿ ಡಿಕ್ಲೇರ್ ಮಾಡಿದ್ರು. 23% ಇವರ ಪ್ರಾಫಿಟ್ ಇಯರ್ ಆನ್ ಇಯರ್ ಗ್ರೋ ಆಗಿತ್ತು. ಬ್ರೋಕರೇಜ್ಗಳು ತಮ್ಮ ಟಾರ್ಗೆಟ್ಸ್ ಗಳನ್ನ ಈಗ ಕೊಟ್ಟಿದ್ದಾರೆ. ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ ಮತ್ತೆ ಪ್ರಾಫಿಟ್ ಗ್ರೋತ್ ಬಜಾಜ್ ಆಟೋನಲ್ಲಿ ನೋಡೋದಕ್ಕೆ ಸಿಕ್ಕಿರೋದ್ರಿಂದ ಟಾರ್ಗೆಟ್ಸ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಪ್ರಭುದಾಸ್ ಲೀಲಾಧರ್ ಈ ಮುಂಚೆ 3,800 ಟಾರ್ಗೆಟ್ ಅನ್ನ ಕೊಟ್ಟಿದ್ರು, ಅದನ್ನೀಗ 4,000ಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಬಟ್ ಇವರು ಹೋಲ್ಡ್ ರೇಟಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಶೇರ್ ಖಾನ್ ನ ಕಡೆಯಿಂದ ನಮಗೆ ಬೈ ರೇಟಿಂಗ್ ನೋಡೋದಕ್ಕೆ ಸಿಗ್ತದೆ. 4,150 ಟಾರ್ಗೆಟ್ ಅನ್ನ ಶೇರ್ ಖಾನ್ ಬಜಾಜ್ ಆಟೋಗೆ ಕೊಟ್ಟಿದ್ದಾರೆ. JP Morgan ನ ಕಡೆಯಿಂದ ಕೂಡ ನಮಗೆ ಬೈ ರೇಟಿಂಗ್ ನೋಡೋದಕ್ಕೆ ಸಿಗ್ತದೆ. 4,400 ಟಾರ್ಗೆಟ್ ಅನ್ನ JP Morgan ಬಜಾಜ್ ಆಟೋಗೆ ಕೊಟ್ಟಿದ್ದಾರೆ. ಹಾಗೆ ಮಾರ್ಗನ್ ಸ್ಟ್ಯಾನ್ಲಿ, CLSA ಮತ್ತೆ ಜೆಫ್ರೀಸ್ ನ ಕಡೆಯಿಂದ ಕೂಡ ಬೈ ರೇಟಿಂಗ್ ನೋಡೋದಕ್ಕೆ ಸಿಗ್ತದೆ. ಮಾರ್ಗನ್ ಸ್ಟ್ಯಾನ್ಲಿ 4,450 ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. CLSA ಕಡೆಯಿಂದ 4,600 ಟಾರ್ಗೆಟ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಜೆಫ್ರೀಸ್ ಕೂಡ 4,300 ಟಾರ್ಗೆಟ್ ಅನ್ನ ಬಜಾಜ್ ಆಟೋಗೆ ಕೊಡ್ತಾ ಇದ್ದಾರೆ. ಸೊ ಒಂದು ಪರ್ಟಿಕ್ಯುಲರ್ ಕ್ವಾರ್ಟರ್ ನಲ್ಲಿ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಿದ್ರೆ, ಮಾರ್ಜಿನ್ಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇದ್ರೆ, ಬ್ರೋಕರೇಜ್ಗಳು ಕೂಡ ಬುಲ್ಲಿಶ್ ಆಗ್ತಾರೆ. ಆಗ ನಮಗೆ ಸ್ಟಾಕ್ ಪ್ರೈಸ್ ನಲ್ಲಿ ಈ ರೀತಿಯ ಒಂದು ಜಂಪ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಆದ್ರಿಂದ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವಂತಹ ಕಂಪನಿಗಳನ್ನ ಯಾವತ್ತೂ ಕೂಡ ಲಾಸ್ ನಲ್ಲಿ ಸೆಲ್ ಮಾಡೋದಕ್ಕೆ ಹೋಗಬಾರ್ದು. ಅದನ್ನ ಹೋಲ್ಡ್ ಮಾಡಬೇಕಾಗುತ್ತೆ. ಕೆಲವೊಂದಿಷ್ಟು ಕ್ವಾರ್ಟರ್ಗಳು ಅಷ್ಟು ಒಳ್ಳೆ ಪ್ರಾಫಿಟ್ಸ್ ಬರಲಿಲ್ಲ ಅಂದ್ರೂ ಕೂಡ ಅದಾದ್ಮೇಲೆ ಪ್ರಾಫಿಟ್ ರಿಕವರ್ ಆಗುವಂತ ಚಾನ್ಸಸ್ ಇರುತ್ತೆ. ಅಂಬುಜಾ ಸಿಮೆಂಟ್ ಹಾಗೆ ACC ಸಿಮೆಂಟ್ ಅನ್ನ ಅದಾನಿ ಗ್ರೂಪ್ ಅಕ್ವೈರ್ ಮಾಡ್ತಾರೆ ಅನ್ನುವಂಥ ಒಂದು ನ್ಯೂಸ್ ನಿಂದ ಎರಡು ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ರ್ಯಾಲಿ ನಮಗೆ ನೋಡೋದಕ್ಕೆ ಸಿಕ್ತಿತ್ತು. ಬಟ್ ಅಂಬುಜಾ ಸಿಮೆಂಟ್ ಒಂದೇ ದಿನ 17% ಕ್ರಾಶ್ ಆಗಿದೆ. ಈ ಮುಂಚೆ 2006ರಲ್ಲಿ ಇಷ್ಟು ದೊಡ್ಡ ಇಂಟ್ರಾಡೇ ಕ್ರಾಶ್ ನಮಗೆ ನೋಡೋದಕ್ಕೆ ಸಿಕ್ಕಿದ್ದು. ಅದಾದ್ಮೇಲೆ ಈಗ ಅದಾನಿ ಗ್ರೂಪ್ ಕಂಪನಿಯನ್ನ ಅಕ್ವೈರ್ ಮಾಡ್ಕೊಂಡ್ಮೇಲೆ ಇಷ್ಟು ದೊಡ್ಡ ಫಾಲ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಇಲ್ಲೂ ಕೂಡ ಅಷ್ಟೇ ಏಡೆನ್ಬರ್ಗ್ ನ ರಿಪೋರ್ಟ್ ತುಂಬಾನೇ ಎಫೆಕ್ಟ್ ಅನ್ನ ತರ್ತಾ ಇದೆ. ಅಂಬುಜಾ ಸಿಮೆಂಟ್ ನಲ್ಲೂ ಕೂಡ ಅದಾನಿ ಗ್ರೂಪ್ ಹೋಲ್ಡಿಂಗ್ ಅನ್ನ ಹೊಂದಿರೋದ್ರಿಂದ ಸೊ ಆ ಒಂದು ಸ್ಟಾಕ್ ನಲ್ಲೂ ಕೂಡ ಸ್ವಲ್ಪ ಪ್ರೆಷರ್ ಬರ್ಬೋದು ಅನ್ನೋದು ಇನ್ವೆಸ್ಟರ್ಸ್ ಗಳ ಆಲೋಚನೆ ಆಗಿದೆ. ಅದರಿಂದ ನಮಗೆ ಹೆಚ್ಚಿನ ಒಂದು ಸೆಲ್ಲಿಂಗ್ ಕೂಡ ನೋಡೋದಕ್ಕೆ ಸಿಗ್ತದೆ. ಹಾಗೆ ರೀಸೆಂಟ್ ಆಗಿ ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ತಮ್ಮ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಪ್ರಾಫಿಟ್ಸ್ ನಮಗೆ ಇಯರ್ ಆನ್ ಇಯರ್ ಫಾಲ್ ಆಗೋದು ಕಾಣಿಸಿತ್ತು. ಅದೇ ರೀತಿಯಲ್ಲಿ ಅಂಬುಜಾ ಸಿಮೆಂಟ್ ನಲ್ಲೂ ಕೂಡ ಮಾರ್ಜಿನ್ ಪ್ರೆಷರ್ ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಫೆಬ್ರವರಿ 7ಕ್ಕೆ ಇವರು ತಮ್ಮ Q3 ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ. ಸೊ ನೋಡ್ಬೇಕಾಗುತ್ತೆ ಅಂಬುಜಾ ಸಿಮೆಂಟ್ ನ ಕಡೆಯಿಂದ ಯಾವ ರೀತಿಯ ರಿಸಲ್ಟ್ಸ್ ಬರುತ್ತೆ ಅಂತ. ಹಾಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲೂ ಕೂಡ ಆಲ್ಮೋಸ್ಟ್ 5% ಫಾಲ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ 1000 ಪಾಯಿಂಟ್ಗೂ ಹೆಚ್ಚಿನ ಕರೆಕ್ಷನ್ ಶುಕ್ರವಾರದ ದಿನ ನೋಡೋದಕ್ಕೆ ಸಿಕ್ಕಿದೆ. ಅದಕ್ಕೆ ಮೇಜರ್ ರೀಸನ್ ಬ್ಯಾಂಕ್ಗಳು ಅದಾನಿ ಗ್ರೂಪ್ಗೆ ತುಂಬಾನೇ ಲೋನ್ಸ್ ಗಳನ್ನ ಕೊಟ್ಟಿದ್ದಾರೆ. ಈ ಒಂದು ಫಾಲ್ ನ ನಂತರ SBI ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. RBI ನ ಲಿಮಿಟ್ಸ್ ಏನಿದೆ ಆ ಒಂದು ಲಿಮಿಟ್ ನ ಅಂಡರ್ಲಿ ನಾವು ಲೋನ್ ಗಳನ್ನ ಕೊಟ್ಟಿದ್ದೀವಿ. ಹಾಗೆ ಅದಾನಿ ಗ್ರೂಪ್ ನ ಗ್ರೋಯಿಂಗ್ ಸೆಕ್ಟರ್ಸ್ ಏನಿದೆ ಅದರಲ್ಲಿ ನಮ್ಮ ಎಕ್ಸ್ಪೋಜರ್ ಇದೆ ಅನ್ನೋದು SBI ನ ಒಂದು ಕಮೆಂಟ್ ಆಗಿರುತ್ತೆ. ಹಾಗೆ ಇದೇ ರೀತಿಯಲ್ಲಿ ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ ಈ ರೀತಿಯ ಬ್ಯಾಂಕ್ಗಳು 81,200 ಕೋಟಿ ಲೋನ್ ಎಕ್ಸ್ಪೋಜರ್ ಅನ್ನ ಅದಾನಿ ಗ್ರೂಪ್ ಅಲ್ಲಿ ಹೊಂದಿದ್ದಾರೆ. ಅದಾನಿ ಪವರ್, ಅದಾನಿ ಎಂಟರ್ಪ್ರೈಸಸ್, ಅದಾನಿ ಟ್ರಾನ್ಸ್ಮಿಷನ್ ಈ ಎಲ್ಲ ಕಂಪನಿಗಳಲ್ಲಿ ಹೆಚ್ಚಿನ ಒಂದು ಡೆಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆಲ್ಮೋಸ್ಟ್ 2 ಲಕ್ಷ ಕೋಟಿಯ ಡೆಟ್ ಅನ್ನ ಅದಾನಿ ಗ್ರೂಪ್ ಹೊಂದಿದೆ. ಅದರಲ್ಲಿ 80,000 ಕೋಟಿಯಷ್ಟು ಲೋನ್ಸ್ ಅನ್ನು ಅವರು ಬ್ಯಾಂಕ್ ಇಂದ ಪಡ್ಕೊಂಡಿದ್ರೆ, ಮಿಕ್ಕ 1 ಲಕ್ಷ ಕೋಟಿಯಷ್ಟು ಲೋನ್ಸ್ ಏನಿದೆ ಅದನ್ನು ಅವರು ಡಿಬೆಂಚರ್ಸ್ ಮತ್ತೆ ಬಾಂಡ್ ಗಳನ್ನ ಇಶ್ಯೂ ಮಾಡಿ ಪಡ್ಕೊಂಡಿದ್ದಾರೆ. ಹಾಗೇನೆ ಅದಾನಿ ಗ್ರೂಪ್ ನ ಬಾಂಡ್ಸ್, ಡಿಬೆಂಚರ್ಸ್ ಎಲ್ಲದರಲ್ಲೂ ಕೂಡ ನಮಗೆ ಫಾಲ್ ನೋಡೋದಕ್ಕೆ ಸಿಗ್ತದೆ. ಸೊ ಈ ರೀತಿಯಲ್ಲಿ ಜಸ್ಟ್ ಒಂದು ರಿಪೋರ್ಟ್ ಏನ್ ಬಂದಿದೆ ಅದರಿಂದ ನಮಗೆ ತುಂಬಾನೇ ಪ್ಯಾನಿಕ್ ಅದಾನಿ ಗ್ರೂಪ್ ನ ಸ್ಟಾಕ್ ಗಳಲ್ಲಿ ನೋಡೋದಕ್ಕೆ ಸಿಗ್ತದೆ. ಕೇವಲ ಅದಾನಿ ಗ್ರೂಪ್ ಅಂತ ಅಲ್ಲ, ಈ ರೀತಿಯಲ್ಲಿ ಯಾವುದೇ ಒಂದು ಕಂಪನಿ ತುಂಬಾನೇ ಓವರ್ ವ್ಯಾಲ್ಯೂಡ್ ಆಗಿ ಟ್ರೇಡ್ ಆಗ್ತಿದ್ರೆ, ಈ ರೀತಿಯ ರಿಪೋರ್ಟ್ಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಬ್ಯಾಡ್ ನ್ಯೂಸ್ ಬಂದ್ರೆ ಸಡನ್ ಆಗಿ ನಮಗೆ ಸ್ಟಾಕ್ ಪ್ರೈಸ್ ಫಾಲ್ ಆಗೋದು ಕಾಣಿಸುತ್ತೆ. ಹಾಗೆ ಆ ಗ್ರೂಪ್ ನ ಜೊತೆಯಲ್ಲಿ ಯಾರೆಲ್ಲ ಅಸೋಸಿಯೇಷನ್ ಅನ್ನ ಹೊಂದಿದ್ದಾರೆ ಆ ಸ್ಟಾಕ್ ಗಳಲ್ಲೂ ಕೂಡ ಪ್ರೆಷರ್ ನೋಡೋದಕ್ಕೆ ಸಿಗುತ್ತೆ. ಅದರಿಂದನೇ ನಮಗೆ ICICI ಬ್ಯಾಂಕ್ ಆಗಿರ್ಬೋದು, SBI ಈ ಎಲ್ಲ ಸ್ಟಾಕ್ ಗಳು
ಗಳಲ್ಲೂ ಕೂಡ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಬಟ್ ಇಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ. ಏನಕ್ಕೆ ಅದಾನಿ ಗ್ರೂಪ್ ಇನ್ನೂ ಕೂಡ ಬ್ಯಾಂಕ್ ಕರಪ್ಟ್ ಆಗಿಲ್ಲ, ಅವರ ಬಿಸ್ನೆಸ್ ನಾರ್ಮಲ್ ಆಗಿ ನಡೀತಿದೆ. ಹಾಗೇನೆ ಒಳ್ಳೆ ಆರ್ಡರ್ ಗಳನ್ನು ಕೂಡ ಅದಾನಿ ಗ್ರೂಪ್ ಪಡ್ಕೋತಿದ್ದಾರೆ. ಅದರಿಂದ ಬಿಸ್ನೆಸ್ ನಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ಅವರು ಏಡೆನ್ಬರ್ಗ್ಸ್ ಏನು ಕ್ವೆಶನ್ಸ್ ಗಳನ್ನ ಕೇಳಿದ್ದಾರೆ ಅದರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡಬೇಕಾಗುತ್ತೆ. ಹಾಗೆ ಸ್ಟಾಕ್ ಮ್ಯಾನಿಪುಲೇಷನ್ ನ ಅವರು ಮಾಡಿಲ್ಲ ಅಂದ್ರೆ ಅದರ ಬಗ್ಗೆ ಕೂಡ ಸೆಬಿಗೆ ಕ್ಲಾರಿಫಿಕೇಶನ್ ಅನ್ನ ಕೊಟ್ರೆ ಮತ್ತೆ ಸ್ಟಾಕ್ ಪ್ರೈಸ್ ನಲ್ಲಿ ಜಂಪ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ ಗಳಿಗೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.